ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ ಮೇಲೆ ಮನೆ ಒಳಗಡೆ ಇರೋ ಮಾತೇ ಇಲ್ಲ. ನಮ್ಮ ಬೈಂದೂರನ್ನ ಫೇಮಸ್ ಮಾಡೋಕ್ಕೋಸ್ಕರ ಈ ವರ್ಷದಿಂದ ಬೈಂದೂರು ಉತ್ಸವ ಸ್ಟಾರ್ಟ್ ಮಾಡಿದ್ದಾರೆ. ನಮಗೂ ಅಷ್ಟೇ ಉತ್ಸವ ಹೇಗಿರ್ಬೋದು ಅಂತ ಫುಲ್ ಕ್ಯೂರಿಯಾಸಿಟಿ. ಅದಕ್ಕೆ ರಾತ್ರಿ ಬೈಂದೂರಿಗೆ ಹೊರಟ್ವಿ. ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕಷ್ಟೇ ಖುಷಿ ಆಗ್ತಾ ಇದ್ದಿತ್ತು. ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಳುವ ಅಂತ ಪ್ಲ್ಯಾನ್ ಮಾಡಿದ್ದೆ ಬಂತು. ಆಮೇಲೆ ಎಲ್ಲರೂ ಕೈ ಕೊಟ್ಟರು. ನನ್ನ ಮಗಳಂತೂ ಬರ್ತಾನೆ ಮಲ್ಕೊಂಡು ಬಿಟ್ಟಿದ್ಲು. ಅದಕ್ಕೆ ಭಾವನ ಹತ್ರ ನೀವೇ ಎತ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದೆ. ಹಬ್ಬದ ಎಂಟ್ರೆನ್ಸಲ್ಲೇ ನನ್ನ ಅತ್ತೆ ಮನೆ ಫ್ಯಾಮಿಲಿಯವರು ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸಿ ನಮ್ಮ ಸ್ವಯಂನ ಕರ್ಕೊಂಡು ಹೋಗಿ ಗೇಮ್ಸಲ್ಲಿ ಕೂರಿಸಿದ್ವಿ. ನಾವಿಲ್ಲಿ ಜೈಂಟ್ ವೀಲಲ್ಲಿ ಕೂತ್ಕೊಂಡು ಇನ್ನೇನು ಸ್ಟಾರ್ಟ್ ಆಗಬೇಕು ಅಷ್ಟರಲ್ಲಿ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಎಷ್ಟು ಜೋರಿದ್ದಿತ್ತು ಅಂದರೆ ಗುಡುಗು ಸಿಡ್ಲಿಗೆ ಎಲ್ಲಿ ಕರೆಂಟ್ ಹೊಡೆದ ಕಾಗೆಗಳ ಥರ ಆಗ್ತೀವಿ ಅಂತ ನನ್ನ ಕಸಿನ್ ಭಯ ಪಡ್ಕೊಂಡು ಹೇಳ್ತಾ ಕೂತಿದ್ದ. ಅದರಲ್ಲೂ ಬೇರೆ ಮೇಲೆ ಹೋದ್ಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಆ ಗಾಳಿ ಮಳೆಗೆ ಫುಲ್ ಒದ್ದೆ ಆಗಿಬಿಟ್ಟು ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾವು ಅರ್ಧಕ್ಕೆ ನಿಲ್ಲಿಸಿ ಶೀಟ್ ಕೆಳಗೆ ಬಂದು ನಿಂತ್ಕೊಂಡ್ವಿ. ಸುಮಾರು 1 ಗಂಟೆ ವೆಯ್ಟ್ ಮಾಡಿದ್ಮೇಲೆ ಮಳೆ ನಿಲ್ತು. ಇಲ್ಲಿ ನನ್ನ ತಮ್ಮ ಬಂದುಬಿಟ್ಟು ನಾನಂತೂ ಫುಲ್ ನಂದಿಲ್ಲ, ನಾನು ಬಚಾವಾದೆ ಅಂತ ಹೇಳ್ತಾ ನಿಂತಿದ್ದಾನೆ. ಮಳೆ ಹೇಗೆ ಕಡಿಮೆ ಆಯಿತು ಹಾಗೆ ನಮಗೆ ಉತ್ಸವ ನೋಡೋ ಇಂಟ್ರೆಸ್ಟ್ ಸಹ ಕಡಿಮೆ ಆಯಿತು. ಅದಕ್ಕೆ ನಾವು ಅಲ್ಲಿರೋ ಫುಡ್ ಸ್ಟಾಲಲ್ಲಿ ತಿಂಡಿಗಳನ್ನು ತಿಂದ್ಕೊಂಡು ನೆಕ್ಸ್ಟ್ ಡೇ ವಾಪಸ್ ಬರೋಣ ಅಂತ ಅಂದ್ಕೊಂಡ್ವಿ.